ಬ್ರೇಕ್ ನಂತರ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ಪ್ರಶಾಂತ್, ಸಹಜ ನೀವು ಕೆರಗೋಡಿನ ಧ್ವಜವನ್ನು ತೆರವು ಮಾಡಿದಾಗ ರಾಜ್ಯದಾದ್ಯಂತ ಫೋಟೋಗಳು ಬರ್ತಾವ್ರಿ. ಈ ಸರ್ಕಾರಿ ಜಾಗದಲ್ಲಿ ಆ ಧ್ವಜ ಇದೆ, ಆ ಸರ್ಕಾರಿ ಜಾಗದಲ್ಲಿ ಈ ಧ್ವಜ ಇದೆ, ಇದನ್ನ ಯಾವಾಗ ತೆಗಿತೀರಿ ಅಂತ. ಆಮೇಲೆ ಇದನ್ನು ಹನುಮಧ್ವಜ ವರ್ಸಸ್ ತ್ರಿವರ್ಣ ಧ್ವಜ ಮಾಡೋದಕ್ಕೊಂದು ಅಷ್ಟು ರಾಷ್ಟ್ರ ಧ್ವಜದ ಬಗ್ಗೆ ಕಾಳಜಿ ಇದ್ದಿದ್ರೆ ಹುಬ್ಳಿ ಈದ್ಗಾ ಮೈದಾನದಲ್ಲಿ ರಾಷ್ಟ್ರ ಧ್ವಜಾರೋಹಣಕ್ಕೆ 2 ವರ್ಷಗಳ ಕಾಲ ಕಾಯಬೇಕಾಗ್ತಿತ್ತ. ಜನವರಿ 26, ಆಗಸ್ಟ್ 15 ಕರ್ಫ್ಯೂ, 4 ಜನರ ಸಾವು. ಇವತ್ತು BJP ಏನು ಟ್ರ್ಯಾಕ್ಷನ್ ಸಿಕ್ತು ಆ ಈದ್ಗಾ ಮೈದಾನ ಹೋರಾಟದಿಂದಲೇ ಸಿಕ್ತು. ಇವತ್ತು ಏಕದಮ್ ಏಕಾಏಕಿ ಅದು ಅಂದರೆ ನೀವು ಪೊಲಿಟಿಕಲಿ ಕೂಡ ಇದನ್ನು ನರೇಟಿವ್ ಫಿಕ್ಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ಬೋದು ಅಷ್ಟೇ. ಅದರದ್ದು ಉಪಯೋಗ ಆಗತ್ತಾ ಅಂತಕ್ಕಂಥದ್ದು ನೋಡಬೇಕು. ಹನುಮಧ್ವಜ ವರ್ಸಸ್ ರಾಷ್ಟ್ರಧ್ವಜ ಅವು ಎರಡೂ ಅಂದರೆ ಯಾಕಾಗ ತದ್ವಿರುದ್ಧ ಅನ್ನೋ ರೀತಿ ನೋಡಬೇಕು. ಆಮೇಲೆ ನನಗೆ ಚಲವಾದಿ ನಾರಾಯಣ ಸ್ವಾಮಿಯವರ ಒಂದು ಪಾಯಿಂಟ್ ಏನಂದರೆ 6 ಲಕ್ಷ ಜನ ನಿಮಗೆ ರಾಷ್ಟ್ರಧ್ವಜನೇ ಹಾರಿಸ್ಬೇಕಿತ್ತಲ್ವಾ, 6 ಲಕ್ಷ ರೂಪಾಯಿ ನಿಮಗೆ ರಾಷ್ಟ್ರಧ್ವಜನೇ ಹಾರಿಸ್ಬೇಕಿತ್ತಲ್ವಾ. ಪಂಚಾಯಿತಿಯಿಂದ ಒಂದು ಧ್ವಜದ ಸ್ತಂಭ ಮಾಡಿ. ಈಗ ಏಕದಮ್ ರಾಷ್ಟ್ರಧ್ವಜದ ಬೇರೆ ಬೇರೆ ಪ್ರಕರಣಗಳಲ್ಲಿ ನೀವು ಹೆಂಗೆ ನಡ್ಕೊಂಡ್ರಿ? ಶ್ರೀನಗರದ ಲಾಲ್ ಚೌಕ್ನಲ್ಲಿ ರಾಷ್ಟ್ರಧ್ವಜಾರೋಹಣ ಮಾಡಲಿಕ್ಕೆ ಎಷ್ಟು ವರ್ಷ ಕಾಯಬೇಕಾಯಿತು? ಓಕೆ, 72 ವರ್ಷ ಬೇಕಾಯಿತು ಸರ್. ಈಗ ಮಂಡ್ಯ ವಿಚಾರಕ್ಕೆ ಬರೋಣ. ಯಾಕಂದರೆ ಲಾಸ್ಟ್ ಈಗ 6 ಲಕ್ಷ ರೂಪಾಯಿ ಖರ್ಚು ಮಾಡೋದು ಅಂತೇಳಿ ಅವರ ಭಾವನೆಗಳಿಗೆ ಅಲ್ಲಿರ್ತಕ್ಕಂಥ ಮಂಡ್ಯ ಜನರು ಅವರ ಅನುಮಾನದಲ್ಲಿರ್ತಕ್ಕಂಥ ಭಕ್ತಿಗೆ ನಾನು ಯಾವುದೂ ಕೂಡ ಅಪಚಾರ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡೋದಿಲ್ಲ. ವಿಚಾರ ಬಂದರೆ ಈಸ್ ಇಟ್ ಲಾಫುಲಿ ಆರ್ ನಾಟ್ ಅನ್ನೋ ವಿಚಾರ ಬಂದಾಗ ಈ ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಅಥವಾ ಇವ್ರು ತೊಗೊಂಡಿರ್ತಕ್ಕಂಥ ಸೀಕ್ವೆನ್ಸ್ನ ನೋಡಿದಾಗ ದೇ ಆರ್ ಕಂಪ್ಲೀಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್. ಆದರೆ ಒಂದು ತಿಳ್ಕೋಬೇಕು, ಕಾಂಗ್ರೆಸ್ ವಕ್ತಾರನಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷ ಹನುಮಧ್ವಜಕ್ಕೆ ವಿರೋಧ ಇಲ್ಲ. ಎಲ್ಲಿ ಹಾರಿಸ್ಬೇಕು ಅಂತ ಪರಿಜ್ಞಾನ ಇರಬೇಕು, ಅದನ್ನ ರಾಜಕೀಯ ಉಪಯೋಗಿಸ್ಕೊಳ್ಳೋದನ್ನ ನಾವು ವಿರೋಧ ಮಾಡ್ತೇವೆ. ಅದರ ಜೊತೆ ನಿಮ್ಗೆ ಹೇಳ್ತೀನಿ, ಇದೇ ಜಾಗದಲ್ಲಿ ಬಂದು ಧರ್ಮಾಧಿಕಾರಿಗಳು ಯಾರು ಮಾಡಿದರೆ ಅದನ್ನು ವಿಶ್ಲೇಷಣೆ ಮಾಡ್ತಕ್ಕ ರೀತಿಯೇ ಬೇರೆ ಇರ್ತದ್ದು. ಯಾರು ಬಂದಿದ್ದಿಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಕ್ಯಾಂಡಿಡೇಟ್ ಮಾಡ್ಕೋಬೇಕು, ಅಲೈನ್ಸ್ ಮಾಡ್ಕೋಬೇಕು, ನಮ್ಗೆ ಸೀಟ್ ಬೇಕು, ನಮ್ಮ ಮೊಮ್ಮಕ್ಕಳಿಗೆ ಸೀಟ್ ಬೇಕು, ನನ್ನ ಮಗನಿಗೆ ಸೀಟ್ ಬೇಕು ಅಂತ ಹೇಳೋ ವ್ಯಕ್ತಿ. ಒಂದು ನಿಮಿಷ ರಾಜಕೀಯ ಕಾರಣಗಳಿಗೋಸ್ಕರ ನೀವು ಧರ್ಮವನ್ನು ಉಪಯೋಗಿಸ್ಕೊಳ್ತಕ್ಕಂಥಕ್ಕೆ ನಾವು ವಿರೋಧ ಇದ್ದೇವೆ. ಹಿಂದೂ ಧರ್ಮದ ಪರ ಇರ್ತಕ್ಕಂಥವ್ರು, ಇಸ್ಲಾಮಿಕ್ ಧರ್ಮ ಇರ್ಬೋದು, ಕ್ರಿಶ್ಚಿಯನ್ ಧರ್ಮದ ಎಲ್ಲ ಧರ್ಮಗಳನ್ನು ಪ್ರೀತಿಯಿಂದ ನೋಡ್ತಕ್ಕಂಥ ಔದಾರ್ಯ ಇರ್ತಕ್ಕಂಥ ನಾವು ಹೇಳ್ತಾ ಇದ್ದೀವಿ. ಆದ್ರೆ ನಿಮ್ಮ ಹಿಂದುತ್ವ ಅಂತಕ್ಕಂಥ ಹೆಸರಿನಲ್ಲಿ ನೀವೇನು ವಿವೇಚನೆ ಮಾಡಕ್ಕೆ ಹೋಗಿದ್ದೀರೋ, ಪೊಲಿಟಿಕ್ಸ್ ಇಲ್ಲ ಮಾಡ್ತಾರಲ್ಲ. ಕುಮಾರಸ್ವಾಮಿ ಅವರು ಅಲ್ಲಿ ಹೋಗಿ DC ಹತ್ರ ಮಾತಾಡಿ ಒಂದು ಶಾಂತಿ ಸಭೆನ ಮಾಡಬೇಕಾಯ್ತು. ಇದೆಲ್ಲ ಸರಿ ಇಲ್ಲ, ಬರ್ರಿ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ನಾನು ಅಪ್ರಿಷಿಯೇಟ್ ಸರ್ಕಾರ ಯಾರ್ದಿತ್ತೋ ಅವರು ನನ್ನ ಮಾತು ಕೇಳಕ್ಕೆ ನಾನು ಮುಗಿಸ್ತೀನಿ. ಜಿಲ್ಲಾಧಿಕಾರಿಗಳೇ ಅಲ್ಲಿ ಹೋಗಿ ಎಲ್ಲ ಗ್ರಾಮಸ್ಥರನ್ನ ಕರ್ಕೊಂಡು ಬಂದು ಇದು ಕಾನೂನಿಗೆ ವಿರುದ್ಧ ಇದೆಯಪ್ಪ, ತೆಗಿಯೋಣ ಧ್ವಜವನ್ನು. ಗ್ರಾಮಸ್ಥರು ಒಪ್ಕೊಳ್ತಿದ್ರು. ಸರಿ ಇದೆ. ನೀವು ಮಧ್ಯರಾತ್ರಿ 3 ಗಂಟೆ ಅಜಿತ್ ಅವರು ಹೇಳಿದ ಮಾತುಗಳನ್ನ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ. ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಒಂದ್ ನಿಮಿಷ ಕೇಳಿ, ಅಲ್ಲಿ ಜಿಲ್ಲಾ ಸಚಿವರಾಗಲಿ, ನಮ್ಮ ಯಾವ ರಾಜಕಾರಣಿಗಳು ಕೇಳ್ರಿ, ನಮ್ಮ ಮಾತು ಕೇಳ್ಕೊಳ್ಳಿ ಮೊದಲು, ಆಮೇಲೆ ಮಾತಾಡಿ. ಯಾಕೆ ಮೈಯೆಲ್ಲ ಪರ್ಸ್ಕೊಳ್ತಾ ಇದ್ದಾರೆ? ಕೇಳ್ಕೊಳ್ಳಿ ಸ್ವಲ್ಪ. ಒಂದ್ ನಿಮಿಷ. 3 ಗಂಟೆ ರಾತ್ರಿ ಒಂದು ಗಲಾಟೆ ಆಗಿಲ್ಲ. ನಿಮ್ಗೆ ನೀವು ಹೋಗಿ ಮಾತಾಡಿದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಆ ಜಾಗದಲ್ಲಿ ಹೋಗಿ ರಾಜ್ಯದ ಮಾಜಿ ಮುಖ್ಯ ಹೋಗಿದ್ದು ತಪ್ಪಲ್ಲ. ಆದರೆ ನೀವು ಹೋಗಾದಾಗ ನೀವು ಹೋರಾಟ ಮಾಡೋಕೆ ಹೋಗ್ತಿರೋ, ಪ್ರತಿಭಟನೆ ಮಾಡೋಕೆ ಹೋಗ್ತಿರೋ, ಶಾಂತಿ ಸಭೆ ಮಾಡ್ಲಿಕ್ಕೆ ಹೋಗ್ತಿರೋ ಅಂತಕ್ಕಂಥದ್ದು ಮೂಲತಃ ಪ್ರಶ್ನೆ ನನಗಿರ್ತಕ್ಕಂಥದ್ದು. ಒಬ್ಬ ಮಾಜಿ ಮುಖ್ಯಮಂತ್ರಿ ನಾನು ಗೌರವ ಕೊಡ್ತಕ್ಕಂಥ ಮಾತಾಡ್ತಕ್ಕಂಥದ್ದು ಯಾವುದು ಮಾಡ್ತಾ ಇದ್ದೀರಿ ನೀವು? ಇಷ್ಟು ದಿನ ನೀವು ಹೇಳಿದ್ರೆ ನೀಲಿ ಹಾಕೊಂಡು ದಲಿತರ ಬಗ್ಗೆ ನೀವು ಅದನ್ನೆಲ್ಲ ಸೇರಿಸ್ಕೊಂಡು ರಾಜಕಾರಣ ಮಾಡೋಕೆ ಹೋಗ್ಬೇಡಿ. ನಿಮ್ಮ ಮನೆಯಲ್ಲಿ ನಿಮ್ಮ ಫಾದರ್ ಹೇಳಿದ್ರು, ನಾ ಮೋದಿಯವರ ಅಧಿಕಾರಕ್ಕೆ ಬಂದರೆ, ಮೋದಿ ಪ್ರೈಮ್ ಮಿನಿಸ್ಟರ್ ಆದರೆ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದವರು ನೀವು. ಇನ್ನೊಂದು ಜನದಲ್ಲಿ ಮುಸಲ್ಮಾನರಾಗಿ ಕೊಡ್ತೀನಿ ಅಂತ ಹೇಳಿದವರು. ಇವತ್ತು ಕೇಸರಿ ಬಣ್ಣ ಹಾಕೋಕೆ ನಿಮ್ಗೆ ಯಾವ್ದು ನೈತಿಕತೆ ಇದೆ? ಯಾವ ಡೋಂಗಿ ರಾಜಕಾರಣ ಮಾಡ್ತೀರಿ ನೀವು? ನಿಮ್ಮ ಡೋಂಗಿ ರಾಜಕಾರಣ ಮನೇಲಿ ಇಟ್ಕೊಳ್ಳಿ, ಡೋಂಗಿ ರಾಜಕಾರಣ ಮನೇಲಿ ಇಟ್ಕೊಳ್ಳಿ. ನೀವು ರಾಜಕಾರಣಕ್ಕೋಸ್ಕರ ಧರ್ಮವನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಆ ಶ್ರೀರಾಮನಿಗೆ ಮಾಡ್ತಕ್ಕಂಥ ಅವಮಾನ. ನಾನು ಹೇಳ್ತೀನಿ ಕೇಳಿ, ಹೇಳಿದ್ರೆ 140 ಕೋಟಿ ಜನರಿಗೆ ರಾಮ ಅಂತೇಳಿ, ವಿಶ್ವಕ್ಕೆ ರಾಮ, ಮನುಷ್ಯತ್ವಕ್ಕೆ ರಾಮ. ನಾವು ಮಹಾತ್ಮ ಗಾಂಧಿ ರಾಮನ ನಂಬ್ತೀವಿ, ಶಾಂತಿ ದೂತ ನಂಬ್ತೀವಿ. ರಾಜಕಾರಣಕ್ಕೋಸ್ಕರ ರಾಮನ ಯೂಸ್ ಮಾಡ್ತೀರಿ. ಒಂದು ಮುಖ್ಯಮಂತ್ರಿ ಅವರ ಪಕ್ಕದ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಘಟನೆ ಆಗಿದೆ, ಅವರು ಹೋಗಕ್ಕಾಗಿಲ್ಲ. ಉಸ್ತುವಾರಿ ಸಚಿವರು ಅವತ್ತು ಭೇಟಿ ಕೊಟ್ಟಿಲ್ಲ.
ಶಾಸಕರು ಆ ಭೇಟಿ ಕೊಟ್ಟಿಲ್ಲ. ಕುಮಾರಣ್ಣವರು ಅದೇ ಭಾಗಕ್ಕೆ ಜೀವ ಕೊಡುವಂತ ವ್ಯಕ್ತಿ, ಅಲ್ಲೊಂದು ಘಟನೆ ಆಗಿದೆ ಅಂತ ಅಂದಾಗ ರಾಜಕೀಯ ಮಾಡ್ತಿರೋದು ಯಾರು? Protest ಮಾಡಕ್ ಹೋಗಿರೋದು ಕುಮಾರಣ್ಣವರು ನಾಗರಾಜ್ ಯಾದವ್ ಅವ್ರು ಕುಮಾರಣ್ಣವರು ಹೋಗ್ಬಿಟ್ಟು ಹೋಗಿರೋದು ನಾಗರಾಜ್ ಯಾದವ್, ನಾಗರಾಜ್ ಯಾದವ್. ಪೆಟ್ರೋಲ್ ಸುರಿಯೋಕೆ ಒಂದ್ ಹೋಗಿರೋದು ನಿಮಿಷ. ನೀವು ಅಲ್ಲಿ. ಹೌದು. ಬೆಂಕಿ ಹಚ್ಚೋಕೆ ಹೋಗಿರೋರು ನೀವು. ಕುಮಾರಣ್ಣವರು ಶಾಂತಿ ಕಾಪಾಡ್ಲಿಕ್ಕೆ ಕೇಸರಿ ಅಲ್ಲ. ಹಾಕಿದ್ರು. You ಅದಕ್ಕೆ people ಸ್ಪಷ್ಟನೆ expecting these ಕೊಡ್ತೀನಿ. things. Yes. ಕುಮಾರಣ್ಣವರು ಕತ್ತಲ್ಲಿ ಕೇಸರಿ ಶಾಲ್ ಹಾಕಿದ್ರು. ಸೆಕ್ಯುಲರ್ ಅಂತ ಹೇಳ್ತಾ ಇವರು ಮಾಡ್ತಿದ್ದಾರೆ. ಕುಮಾರಣ್ಣವ್ರು ಸೆಕ್ಯುಲರ್ ಇದ್ದೆ ಕೇಸರಿ ಶಾಲ್ ಹಾಕಿದ್ರು ನಾನ್ ಅಂದ್ರೆ ಬೇಡ ಅಂತ ಹೇಳಿಲ್ಲ ಅಧಿಕಾರ ರೀ. ಒಬ್ಬ ಜನನಾಯಕನಿಗೆ, ಒಬ್ಬ ಲೀಡರ್ಗೆ ಅಧಿಕಾರ ಬೇಕು ಅಜಿತ್ ಸರ್. ನೀವ್ ಏನ್ ಬೇಕಾದ್ರೂ ಹಾಕೊಳ್ಳಿ, ಬೇಡ ಅಂತ ಹೇಳಿಲ್ಲ. ಮುಸಲ್ಮಾನರು ಮೋಸ ಮಾಡಿಲ್ಲ. ನೀವೇನ- ಟ್ರಿಪಲ್ ತಲಾಕ್ ಬ್ಯಾನ್ ಮಾಡ್ತು. ಮುಸಲ್ಮಾನರು ಇಷ್ಟಪಡ್ಲಿಲ್ವಾ? ಕುಮಾರಣ್ಣ ಅವರು ಮುಸಲ್ಮಾನರು ನನ್ಗೆ ವೋಟ್ ಹಾಕಿಲ್ಲ ಅಂದ್ರು. ಕುಮಾರಣ್ಣ ಅಧಿಕಾರಕ್ಕೆ ಕಷ್ಟಪಡ್ತಿದ್ದಾರೆ. ಅವರೇ ಸಿಕ್ಕಿದ್ರೆ RSS ಬಗ್ಗೆ ಮಾತಾಡಿದ್ರು. ಮುಸಲ್ಮಾನರು ಪರವಾಗಿ ಪಕ್ಷವಾದ ನಿಲ್ತಾರೆ. ಶಕ್ತಿಗಳಲ್ಲಿ ಮಾತಾಡಿದ್ರು. ಇದು ಕಾಂಗ್ರೆಸ್ ಅವರು ಅವ್ರು ಮಾ- ನಿಂತಿದ್ದಾರೆ ಒಂದು ಸರ್. ನಿಮಿಷ. ಕರಾವಳಿಯಲ್ಲಿ ಇವತ್ತು ಸರ್ ಇವರ ಯೋಗ್ಯತೆಗೆ ಕರಾವಳಿ ಕಾಂಗ್ರೆಸ್ ಅವರ ಯೋಗ್ಯತೆಗೆ ಚಲವಾದಿ- ಮಂಡ್ಯ ಚಲವಾದಿ ಬಂದ್ರು. ಅವ್ರು ಯಾರು? ಧರ್ಮ ಬಿರುದು ಕುಮಾರ್ ಚಲವಾದಿ ಅವರು. ಮಾತಾಡ್ತಿದ್ದಾರೆ. Yes. ಮಂಡ್ಯದ ಬಗ್ಗೆ ನೀವು ಮಾತಾಡ್ತೀರಾ? ಏನ್ರಿ ಒಂದ್ ನಿಮಿಷ, ಒಂದ್ ನಿಮಿಷ. ಮಂಡ್ಯದ ಬಗ್ಗೆ ಮಾತಾಡ್ಲಿಕ್ಕೆ ಕಾಂಗ್ರೆಸ್ ಅವ್ರಿಗೆ ಏನ್ ನೈತಿಕತೆ ಇದೆ? ಬಗ್ಗೆ ಪ್ರೀತಿ ನಿಮ್ಗೆ ಹೊರಗಡೆಯಿಂದ Yes. ಕೆಲವರು ಬಂದ್ರು. ಒಂದ್ ನಿಮಿಷ. ಡೋಂಗಿಗಳಲ್ವಾ ನೀವು? ಒಂದ್ ನಿಮಿಷ, ಹೊರಗಿನ ಒಂದ್ ನಿಮಿಷ. ಡೋಂಗಿಗಳಲ್ವಾ ನೀವು? ಒಂದ್ ನಿಮಿಷ. ಅವತ್ತು RSS ಬಗ್ಗೆ ಮಾತಾಡಿದ್ರು. ನಾಗರಾಜ್ ಅವರು. ಮಾನ್ಯ ಅಜಿತ್ ಅವರ ಡಿಬೇಟ್ ಮಾಡಿದ್ದಾರೆ ನಮ್ಮ ಜೊತೆಲಿ. ಯಾಕೆ ಇಲ್ಲ ಅವ್ರಿಗೆ? ಕಾಂಗ್ರೆಸ್ ಒಂದ್ ನಿಮಿಷ, ಯಾವ ಮಟ್ಟಕ್ಕೆ ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ. ಸರ್ ಅಜಿತ್ ಸರ್ ಒಂದ್ ನಿಮಿಷ, ಒಂದ್ ನಿಮಿಷ. ಕಾಂಗ್ರೆಸ್ಸಿನ ನೀತಿ ಅದು ಯಾವಾಗಲೂ ತಗೊಂಡು ಹೋಗ್ತಕ್ಕಂಥ ನೀತಿ. ಹಿಂದುತ್ವದ ವಿರೋಧಿ. ಇಲ್ಲ, ಮಾಡ್ತಾರೆ, ಇಲ್ಲ. ಮಾಡ್ಲಿ. ನಿಮಿಷ, ನಿಮಿಷ. ಮಾಡ್ಕೊಳ್ಳಿ, ಅವ್ರು ದಯವಿಟ್ಟು, ಮಾಡ್ಕೊಳ್ಳಿ. ದಯವಿಟ್ಟು, ಅವ್ರ ದಯವಿಟ್ಟು, stand. ದಯವಿಟ್ಟು, ದಯವಿಟ್ಟು, please. ಸರ್, ಅವ್ರ ಸ್ಟ್ಯಾಂಡ್. ಎಷ್ಟೋ ಜನ ನಾಗರಾಜ್ ನಾಗರಾಜ್ ಯಾದವ್, ಯಾದವ್ ನಾಗರಾಜ್ ಯಾದವ್ ಲಾಸ್ಟ್ ಕಮೆಂಟ್ ತಗೋತಾ ಇದ್ದೀನಿ. ಒಂದು- ಡೋಂಟ್ ಡಿಸ್ಟರ್ಬ್ ಹಿಮ್. ಲಾಸ್ಟ್ ಕಮೆಂಟ್ ತಗೋತಾ ಇದ್ದೀನಿ. ಫೈನಲ್ ಕಮೆಂಟ್. ನೋ, ಕಾಂಗ್ರೆಸ್ ಸಮಯ ಮುಗಿದಿದೆ. believes in inclusive. BJP and JDS believes in divisive. Yes. ಆಮೇಲೆ ಈ ಕೇಸರಿ ಇದೆಯಲ್ಲ, ಯಾರ ಸ್ವತ್ತು ಅಲ್ಲ, ಪ್ರತಿಯೊಬ್ಬರ ಸ್ವತ್ತು. ಯಾರು ಬೇಕಾದ್ರೂ ಹಾಕ್ಬಹುದು. ನೀವು ಮುಸ್ಲಿಮ್ಸ್ ಹಾಕ್ತಾರ, ಅದು ರಾಜಕೀಯ ಬಹಳ ಉದ್ದೇಶಗಳಿಗೆ ಸಂತೋಷ. ವಿರೋಧ. ನೀವು ಹಾಕ್ತೀರಾ, ಸಂತೋಷ. ಕ್ರೈಸ್ತರ ಹಾಕ್ತಾರ, ಸಂತೋಷ. ನನ್ಗೇನು ಚಿಂತೆ ಇಲ್ಲ. ಅದು ರಾಜಕೀಯ ಮಾಡ್ಬೇಡಿ ಆದ್ರೆ ಅದ್ರಲ್ಲಿ. ನೀವು ಪ್ರಜಾಪ್ರಭುತ್ವ ಅನ್ಕೊಂಡೇನೆ ಪ್ರಜಾಪ್ರಭುತ್ವಕ್ಕೆ ದ್ರೋಹ ಮಾಡೋದು, ಸಂವಿಧಾನ ಅನ್ಕೊಂಡೆ ಸಂವಿಧಾನಕ್ಕೆ ಅನ್ಯಾಯ ಮಾಡೋದು, ಇದೆಲ್ಲ ಸರಿ. ಇಷ್ಟೆಲ್ಲ ಮಾತಾಡ್ತೀರಿ ನೀವು. ಸಂವಿಧಾನ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ 75 ವರ್ಷ ಬೇಕಾಗಿತ್ತ ಜಮ್ಮು ಕಾಶ್ಮೀರದಲ್ಲಿ ಜಾರಿಗೆ ಬರ್ಲಿಕ್ಕೆ? ನಮ್ಮ ರಾಷ್ಟ್ರಧ್ವಜ ಅಲ್ಲಿ ಹಾರಿಸಲಿಕ್ಕೆ 75 ವರ್ಷ ಬೇಕಾಗಿತ್ತ? ಆ special status 60 ಕೊಟ್ಟಾಗ ವರ್ಷ ನೀವೇ ಇವ್ರು ಇರ್ಲಿಲ್ಲ ನೀವೇ ಅಲ್ಲಿ. ಆಡಳಿತ ಮಾಡಿದ್ವಲ್ಲ ಈ ಡಾಕ್ಟರ್ ದೇಶನ. ಅಂಬೇಡ್ಕರ್ ವಿಚಾರಧಾರೆಗಳಿತ್ತು, ಇವತ್ತು ಅಂಬೇಡ್ಕರ್ ಇದ್ರು, ತಿಳ್ಕೊಬೇಕಾದ್ರೆ ನಾವು ಹೇಳ್ತೇವೆ. ನಾಗರಾಜ್ ಯಾದವ್, ದಯವಿಟ್ಟು ಆರ್ಟಿಕಲ್ 370 ಅಂಬೇಡ್ಕರ್ ತರಬೇಡ್ರಿ. ಅಂಬೇಡ್ಕರ್ ವಿರೋಧದ ಮಧ್ಯದಲ್ಲಿ ಅದನ್ನ ಹೌದು. ತಂದ್ರಿ ನೀವು. ಒಂದು ದಯವಿಟ್ಟು ಸರಿ, ಇದೇ ಒಂದು ಮಾತು. please. ನೋಡಿ, ಅದೊಂದು ಇನ್ನೊಂದು ರಾಜಕೀಯ ಮಾತು. ಮಾಡಿದ್ ಸಾಕು ಇವ್ರು. ಇನ್ನೊಂದು ನೋಡಿ, ಇಲ್ಲಿ ಸಾಕು DCM ಇವ್ರಿಗೆ. ಹೇಳ್ತಾರೆ. DCM ಶಿವಕುಮಾರ್ ಅವ್ರು ಹೇಳ್ತಾರೆ. ಯಾರು? ಅವ್ರು ಹೇಳ್ತಾರೆ ರಾಜ್ಯದಲ್ಲಿ ಮುಸ್ಲಿಂ ಪರ ಸರ್ಕಾರ ಇದೆ ಅಂತ ಅವರೇ ಹೇಳಿದ ಮೇಲೆ ಏನು ಇಲ್ಲಿ ನೋಡಿ, ಸುಮ್ಮನೆ ಎಲ್ಲ Thank you ಮುಸ್ಲಿಂ so much, ಪರ Murugan. ಸರ್ಕಾರ Thank you so ಇದೆ much. ಅಂತ Thank you ಇವರೇ very much. ನಾನ್ಸೆನ್ಸ್ ಹೇಳ್ತಾರೆ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.